ಆ ರಂಭ ಅಂತರ ವಿಧಿ ಬರಹ ಬರೆಯುವ ಬ್ರಹ್ಮ ಈ ಪ್ರತಾಪನು ಪ್ರತಾಪಿಸುವ ಕ್ರೂರಿತನವನ್ನು ನೋಡಿ ಹೆದರಿ ಅಂತ ಎನ್ನುವ ಶಬ್ದವನ್ನೇ ತನ್ನ ಡಿಕ್ಷನರಿಯಿಂದ ಕಿತ್ತು ಹಾಕಿದ್ದಾನೆನಿಸುತ್ತದೆ. ಅದಕ್ಕೆ ಈ ಪ್ರತಾಪನಿಗೆ ಸಾವಿನ ಮೇಲೆ ಭಯವೇ ಇಲ್ಲ. ಇಂದು ಪ್ರಿಯಾ ಬರುತ್ತೇನೆಂದು ಹೇಳಿದ್ದರಲ್ಲ, ಇಷ್ಟೊತ್ತಾದ್ರೂ ಬಂದಿಲ್ಲ. ಏನಾದರೂ ತೊಂದರೆಯಾಗಿರಬಹುದೇ? ಹಲೋ ಮಿಸ್ಟರ್ ಪ್ರತಾಪ್. ಯಾಕೆ ಪ್ರಿಯಾ ಇಷ್ಟು ಲೇಟು? ಏನಿಲ್ಲ ಪ್ರತಾಪ್, ಆ ಟ್ರಾಫಿಕ್ ನಲ್ಲಿ ಸಿಕ್ಕು ಪಾರಾಗಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ಅದಿರಲಿ, ಬಾಸ್ ಏನಾದ್ರೂ ಹೇಳಿ ಕಳಿಸಿದ್ರೆ? ನಾನು ಬಂದಿರುವ ಕೆಲಸ ಮುಗಿಸಿಕೊಂಡು ಬೇಗನೆ ಮರಳಬೇಕಂತೆ, ಏಕೆಂದ್ರೆ ಸಮಯ ತುಂಬಾ ಲೇಟ್ ಆಗಿದೆ ಅಂತೆ. ಪ್ರಿಯಾ, ನಾವು ಮಾಡಿರುವ ಎಷ್ಟೋ ಕೊಲೆಗಳು ಸಲೀಸಾಗಿ ಮುಗಿದು ಹೋಗಿವೆ. ಆದರೆ ಇಲ್ಲಿರುವ ಗಂಡು ಹಾಗಲ್ಲ, ತುಂಬಾ ಜಾಣ. ಏನೇ ಮಾಡಿದ್ರು ವಿಚಾರಿಸಿ ಹೆಜ್ಜೆ ಹಾಕುತ್ತಾನೆ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಈಗ ನಾನು ಬಂದಿದ್ದೇನಲ್ಲ, ನೋಡೋಣ ಅವನೆಂಥ ಕಿಲಾಡಿ ಅಂತ. ಕಿಲಾಡಿ? ಕಿಲಾಡಿ ಎನ್ನುವುದಕ್ಕಿಂತ ನಾವು ಕಿಲಾಡಿಯಾಗಿದ್ದರೆ ಅವನನ್ನು ಇಷ್ಟೊತ್ತಿಗೆ ಚಕ್ಕಡಿಯಲ್ಲಿ ಶವವಾಗಿ ಮಲಗಿಸಿ ಮೆರವಣಿಗೆ ಮಾಡುತ್ತಿದ್ದೆ. ಆದರೆ ನಾನೊಬ್ಬನೇ ಆಗಿದ್ದರಿಂದ ಸ್ವಲ್ಪ ಹಾರಾಡ್ಲಿ. ಅವನ ಅಂತ್ಯದ ಕಾಲ ಮುಗಿದ ಮೇಲೆ ನಾನೇ ಹಾಡುವೆ ಅವನಿಗೆ ಮೃತ್ಯುವಾಗಿ ಅಂತ್ಯವನ್ನು. ಅಂದ ಹಾಗೆ ಪ್ರಿಯಾ, ಆ ದ್ರೋಣ ನನ್ನ ಅಕೌಂಟ್ಗೆ 1,00,000 ರೂಪಾಯಿ ಜಮಾ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೋಡ್ಕೊಂಡು ಬಂದ್ಯಾ? ಇಲ್ಲ ಪ್ರತಾಪ್, ಸಮಯದ ಅಭಾವದಿಂದ ಹಾಗೆ ಬರ್ಬೇಕಾಯ್ತು. ಹೋಗ್ಲಿ ಬಿಡು. ಅಲ್ಲಿ ನಿನ್ನನ್ನು ಒಬ್ಬನು ಪ್ರೀತಿಸುತ್ತೇನೆಂದು ನಿನ್ನ ಬೆನ್ನ ಹಿಂದೆ ಬಿದ್ದಿದ್ದಲ್ಲ, ಅವನ ಕಥೆ ಏನೇ ಮಾಡಿದೆ? ಅಯ್ಯೋ, ಅವನ ಕೈಯಲ್ಲಿರುವ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಸಾಕಮ್ಮ ತಾಯಿ ನಿನ್ನ ಸಹವಾಸ ಅಂತ ಓಡಿ ಹೋದ. ವೆರಿ ಗುಡ್. ಹಾಗೆ ಇಲ್ಲಿ ಒಬ್ಬ ಇದ್ದಾನೆ, ನಾಗರಾಜ್. ಈ ಊರಿನ ಗರ್ಭ ಶ್ರೀಮಂತನೆಂದು ಹೇಳಿಕೊಂಡು ತಿರುಗಾಡುತ್ತಿರುತ್ತಾನೆ. ಆ ನಾಗರಾಜ್ ಅಂದ್ರೆ? ನಮ್ಮನ್ನು ಇಲ್ಲಿಗೆ ಕರೆಸಿದ್ದಾನಲ್ಲ, ಅವನೇ. ಈ ಊರಿನ ಗರ್ಭ ಶ್ರೀಮಂತನೆಂದು ಹೇಳಿಕೊಂಡು ತಿರುಗಾಡುತ್ತಿರುತ್ತಾನೆ. ಆದರೆ ರಾಜಕೀಯ ವಿಷಯದಲ್ಲಿ ತುಂಬಾ ಜಾಣ. ಇಲ್ಲಿ ಬಿಡು ಪ್ರತಾಪ್, ನನಗೆ ಇರುವುದಕ್ಕೆ ಎಲ್ಲಿಯಾದ್ರೂ ವ್ಯವಸ್ಥೆ? ಏನು ಪ್ರಿಯಾ, ಈಗ ಹೇಳ್ತಾ ಇದೀಯಾ? ನೀನು ಬಂದಿದ್ದೀಯಾ ಅಂದ ಮೇಲೆ ಅಷ್ಟು ಮಾಡದೇ ಇರ್ತೀರಾ? ನಿನಗೆ
ಹಾಗೆ ಆಗ್ಲಿ, ನಾನೇನು ಬರಲೇ? ಓಕೆ ಪ್ರಿಯಾ, ಒಳಗಡೆ ಹೋಗಿ ರೆಡಿ ಆಗು. ಇನ್ನು ಮುಂದೆ ಈ ಪ್ರತಾಪ್ ಯಶಸ್ವಿಯ ನಾಯಕ. ಏಕೆಂದರೆ ಪ್ರತಿಯೊಬ್ಬ ಪುರುಷನ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತಾಳೆ ಎಂಬುವ ಗಾದೆಯಂತೆ ನನಗೂ ಒಬ್ಬಳು ಪಾರ್ಟ್ನರ್ ಸಿಕ್ಕುತ್ತಾಳೆ. ಅದಕ್ಕೋಸ್ಕರ ಇಂದು ಯಾವುದೋ ಹೆಣ್ಣು ಬರುತ್ತಿದ್ದಾಳೆ ಎಂದು ಹೇಳಿದೆಯಲ್ಲ, ಏನಾಯಿತು? ಯಾಕೆಂದರೆ ಇಂದು ನಾಮಿನೇಷನ್ ಫೈಲ್ ಆಗುವ ದಿನ. ಅದಕ್ಕೋಸ್ಕರ ನನಗೆದುರಾಗುವ ಅಭ್ಯರ್ಥಿಗಳಿಗೆ ಸ್ವಲ್ಪ ರುಚಿ ಮುಟ್ಟಿಸಬೇಕು. ರುಚಿ ರುಚಿ ಮುಷ್ಟಿಸಲು ಹೋಗಿ ಇದರ ಹಿಕ್ಕಿ ಹಾಕುವ ಹೇಡೆ ಇದ್ದರೆ ಸತ್ತೇ ಹೋಗುತ್ತಾನೆ. ಅಂತಹ ಪ್ರತಿಸ್ಪರ್ಧಿ ನಿಮ್ಮೆದುರು ಯಾರಿದ್ದಾರೆ ನಾಗರಾಜ್? ಬೈರೇಗೌಡ ಅಂತ. ಅವನಿಗೆ ಒಬ್ಬ ಮಗಳಿದ್ದಾಳೆ. ಅವಳು ಓದುತ್ತಿರುವುದು ಇದೇ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ. ಅವಳಿಗೆ ಏನಾದರೂ ತೊಂದರೆ ಮಾಡಿದರೆ ಬರದಿಂದ ನಡೆಯುತ್ತಿರುವ ಅವನ ಪ್ರಚಾರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಆಮೇಲೆ ನಮ್ಮ ಪ್ರಚಾರ ಹೆಣ್ಣು ಹೆಂಡದೊಂದಿಗೆ ಆರಂಭಿಸೋಣ. ಅದರ ಬಗ್ಗೆ ನೀವೇನು ಚಿಂತಿಸಬೇಡಿ. ಈಗಾಗಲೇ ಪ್ರಿಯಾ ಬಂದಿದ್ದಾಳೆ. ಅವಳಿಗೆ ಈ ವಿಷಯ ತಿಳಿಸಿದರೆ ಸಾಕು, ಎಲ್ಲ ಕೆಲಸ ಸಲೀಸಾಗಿ ಮುಗಿದು ಹೋಗುತ್ತದೆ. ನಾಗರಾಜ್, ಈ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ನಲ್ಲಿ ನೀವು ಆ ಬೈರೇಗೌಡನ ಎದುರು ಜಯಬೇರಿ ಭಾವಿಸಿದರೆಂದು ತಿಳಿಯಿರಿ. ಜಯಬೇರೆ ಪ್ರತಾಪ್, ಈ ಇಲೆಕ್ಷನ್ ಅಷ್ಟೊಂದು ಸುಲಭವೆಂದು ತಿಳಿಯಬೇಡ. ಯಾಕೆಂದರೆ ಅವನು ಒಬ್ಬ ನಿಷ್ಠಾವಂತ ವ್ಯಕ್ತಿ. ಅವನ ಹಿಂದೆ ಆ ಧರ್ಮದ ಸಪೋರ್ಟ್ ಎಲ್ಲಿವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ನಾವು ಅವನನ್ನು ಏನು ಮಾಡಲು ಸಾಧ್ಯವಿಲ್ಲ. ಸಪೋರ್ಟ್ ಎಲ್ಲಿಯವರೆಗೆ ನಿಮ್ಮ ಪ್ರತಿಸ್ಪರ್ಧಿಗೆ ಆ ಧರ್ಮನ ಸಪೋರ್ಟ್ ಇರುತ್ತದೆಯೋ ಅಲ್ಲಿಯವರೆಗೆ ಈ ಪ್ರತಾಪನ ಸಪೋರ್ಟ್ ನಿಮಗೆ ಇದ್ದೇ ಇರುತ್ತದೆ ಎಂಬುದನ್ನು ಮರೆಯಬೇಡಿ. ಅದೇನೇ ಇರಲಿ, ಎಂದು ನಾನು ನಮ್ಮ ಪಕ್ಷದ ವರಿಷ್ಠರ ಭೇಟಿಗಾಗಿ ಬೆಳಗಾವಿಗೆ ಹೋಗಬೇಕಾಗಿದೆ. ನಾನು ಹೋಗಿ ಬರುವಷ್ಟರಲ್ಲಿ ನಾನು ಹೇಳಿದ ಕೆಲಸ ಮುಗಿದಿರಬೇಕು. ಅರ್ಥವಾಯ್ತಾ? ಈ ಪ್ರತಾಪ್
ಒಂದು ಸಾರಿ ಕೆಲಸಕ್ಕೆ ಕೈ ಇಟ್ಟರೆ ಸಾಕು, ಕೈ ಇಟ್ಟ ಕಾರ್ಯವನ್ನು ಕಾರ್ಯಗತಗೊಳಿಸುವವರಿಗೆ ಕೈ ಬಿಡುವವನಲ್ಲ ಈ ಪ್ರತಾಪ್. ಅದು ನನಗೂ ಗೊತ್ತು, ನಿಮಗೂ ಗೊತ್ತು. ಗೊತ್ತು ಗುರಿಯ ಪ್ರಶ್ನೆ ನಿನ್ನ ಕೆಲಸವಾದ ಮೇಲೆ ತಿಳಿಯುತ್ತದೆ. ಈಗ ಅರ್ಥಕ್ಕೆ ಬಾರದ ಅನರ್ಥ ವಿಷಯಗಳನ್ನೆತ್ತಿ ಅನರ್ಥ ವ್ಯಕ್ತಿ ಎನಿಸಿಕೊಳ್ಳಬೇಡ. ಅಭ್ಯರ್ಥಿಯಂತೆ ಕಾರ್ಯ ಸಾಧಿಸಿ ನನ್ನ ಮುಂದೆ ಬಂದು ನಿಲ್ಲು. ಆಗ ಹೊಗಳುತ್ತೇನೆ ನಿನ್ನ ಪರಾಕ್ರಮದ ಬಗ್ಗೆ. ಸರಿ, ನಾನಿನ್ನು ಬರುತ್ತೇನೆ. ನೀವು ಬರುವುದು ಮತ್ತೆ ಯಾವಾಗ? ಸಾಯಂಕಾಲ ಎನ್ನುವಷ್ಟರಲ್ಲಿ ಬರುತ್ತೇನೆ. ನಾಗರಾಜ್, ಈ ಎತ್ತಿನಿಂದಿರುವ ನರನಾಡಿಗಳಿಗೆ ಎಲ್ಲಿಯಾದರೂ ಕಿಮ್ಮತ್ತು ಇಲ್ಲ ಎಂಬುವ ಮಾತು ನನಗೆ ಚೆನ್ನಾಗಿ ಗೊತ್ತು. ಆದರೆ ಸ್ವಾರ್ಥದಿಂದ ನಾ ಮಾಡುವ ಈ ಕಾರ್ಯಕ್ಕೆ ಎಷ್ಟು ಬೆಲೆ ಇದೆ ಎಂದು ಜನರು ಎಲ್ಲವನ್ನು ಕಳೆದುಕೊಂಡಾಗ ನಿನಗೆ ಅರ್ಥವಾಗುತ್ತದೆ. ಅಲ್ಲಿಯವರೆಗೆ ಬಾಯ್ ಬಾಯ್. ನಮಸ್ಕಾರ ನಾಗರಾಜ್ ಹಾಗೂ ನಿನ್ನ ಸಹಚರರಿಗೆ. ನಮ್ಮ ಮನೆ ಹತ್ತಿರಕ್ಕೆ ಬಂದ ಕಾರಣ ದರ್ಪದಿಂದ ಮೆರೆಯುತ್ತಿರುವ ಈ ನಿಮ್ಮ ಕಳ್ಳ ಸಾಮ್ರಾಜ್ಯಕ್ಕೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಹೋಗಲು ಬಂದಿರುವೆ. ಎಚ್ಚರಿಕೆ. ಎಚ್ಚರಿಕೆ ಕೊಡಲೇನು ನಾನು ನಿನ್ನ ಹೆಂಡತಿಯನ್ನು ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿರುತ್ತೇನೆ ಎಂದು ತಿಳಿದುಕೊಂಡಿದ್ದೀಯಾ? ಹಾಗೇನಾದರೂ ನೀನು ಮಾಡಿದ್ದರೆ ನಿನ್ನ ಮಗಳನ್ನ ನನ್ನ ಮನೆಯಲ್ಲಿ 4 ದಿವಸ ಇಟ್ಟುಕೊಂಡು ಏನು ಬೇಕೋ ಅದನ್ನೇ ಮಾಡಿ ನಿಮ್ಮಿಬ್ಬರ ದೇಹದ ಬಿಡಿಭಾಗಗಳನ್ನ ಇದೇ ಗಂಟೆ ಬಳಿಯಿಂದ ಗಜಗಜನೆ ಕತ್ತರಿಸಿ ನನ್ನ ಪಾದ ರಕ್ಷೆಯನ್ನಾಗಿ ಮಾಡಿಕೊಳ್ಳುತ್ತಿದ್ದೆ. ನಿಮಗೆಲ್ಲಿಂದ ಬರಬೇಕು ಆ ಧೈರ್ಯ? ಕೇವಲ ನಿಮಗೆ ಬಂಡ ಧೈರ್ಯ. ಬಂಡ ಧೈರ್ಯ. ಬಂಡ ಧೈರ್ಯ ಇದೆ ಎಂದು ಹುಲಿಯ ಬಾಯಿಗೆ ಕೈ ಇಟ್ಟರೆ ಕತ್ತರಿಸದೆ ಬಿಡುವುದೇ? ಹಾಗೆ ಇಲ್ಲಿ ಹುಲಿಗಳ ಪಂಜರಕ್ಕೆ ಬಂದು ಆವಾಜ್ ಆಗ್ತಾ ಇದೆಯಲ್ಲ, ಮನೆಯಲ್ಲಿ ಹೇಳಿ ಬಂದಿರುವೆಯಾ? ಪ್ರತಾಪ್, ಹೇಳಿ ಬರುವ ಜಾಯಮಾನ ನನ್ನದಲ್ಲ ಮಗನೇ. ಹೇಳದೆ ಬಂದು ಹೆಸರು ಮಾಡಿಕೊಂಡು ಹೋಗೋದೇ ಜಾಯಮಾನ. ನಿನ್ನೆ ನಮ್ಮ ವಟಾರದ ಜನರಿಗೆ ಕಳ್ಳ ಬಟ್ಟೆಯನ್ನ ಕೊಡಿಸಿದ್ದೀರಲ್ಲ, ಅದರ ಪರಿಣಾಮ ಏನಾಗಿದೆ ಗೊತ್ತಾ ನಿಮಗೆ? ಏನಾಗಿದೆ? 4-5 ಜನರು ಸಾವು ಬದುಕಿನ ಮಧ್ಯ ಆಸ್ಪತ್ರೆಯನ್ನ ಸೇರಿಕೊಂಡಿದ್ದಾರೆ. ಅವರಿಗೇನಾದರೂ ಆದರೆ ನಿಮ್ಮ ಜನ್ಮವನ್ನು ಜಾಲಾಡಿ ಬಿಡ್ತೇನೆ ಮಕ್ಕಳ. ಅದು ಅವರವರ ಹಣೆಯ ಬರಹ. ಅವರವರ ಹಣೆಯ ಬರವಲ್ಲದು. ನೀವು ಮಾಡಿರುವ ಕುತಂತ್ರ. ಇವನೇನು ಸುಮ್ಮನಿದ್ದಾನೆ, ನಮ್ಮ ತಂಟೆಗೆ ಬರುವುದಿಲ್ಲ ಎಂದರೆ ಬರೇ ನಿಮ್ಮ ಕಲ್ಪನೆ. ಅದು ಕಲ್ಪನೆ. ನಮ್ಮ ಕಲ್ಪನೆಗೆ ನೀನಿನ್ನು ಹಸುಕೋಸು. ಸುಮ್ಮನೆ ಅವರ ಸಹವಾಸ ಸಾಕೆಂದು ಹೋದರೆ ಇರದಿದ್ದರೆ ಹೊರಟು ಹೋಗೋದು ನಾನಲ್ಲ, ನಿಮ್ಮಿಬ್ಬರ ಪ್ರಾಣ. ಪ್ರಾಣ. ಯಕಸ್ಥಿತ ಒಬ್ಬ ಬಡ ಬಿಕಾರಿ ಬಂದು
ಈ ಕುಬೇರನ ಪ್ರಾಣ ತೆಗೆಯುತ್ತಾನೆ ಎಂದರೆ ಅಪಹಾಸ್ಯವಿದ್ದಂತೆ. ನೋಡು ಮಹಾನ್, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಕೋಪವನ್ನು ನೆತ್ತಿಗೇರಿಸಬೇಡ. ಈ ಈ ಈ ನಾಗರಾಜ್ ಒಮ್ಮೆ ತಾಳ್ಮೆ ಕಳೆದುಕೊಂಡರೆ ಆ ಕಾಡಿನ ಮೃಗಕ್ಕಿಂತಲೂ ಕೆಟ್ಟ ಕ್ರೂರಿ. ಪ್ರತಾಪ್, ಸುಮ್ಮನೆ ಇಲ್ಲ, ಏನು ಹೇಳಿ ನಡೆದಿಲ್ಲ ಎಂದು ತೊಲಗಿದರೆ ಸರಿ. ತೊಲಗದಿದ್ದರೆ ನಿನ್ನ ಈ ಪ್ರಾಣ ಆ ಹರಣ ಪಾದಕ್ಕೆ ಪುಷ್ಪವಾಗುತ್ತದೆ ಅಷ್ಟೇ. ಲೇ ಪ್ರತಾಪ್, ಇವನೇನು ಸುಮ್ಮನಿರುತ್ತೇನೆ ಎಂದುಕೊಂಡಿದ್ದೀರಾ? ಏಯ್, ನಿಮ್ಮ ದರ್ಪ ಹೀಗೆ ಮುಂದುವರೆದರೆ ಲೇನಾಗ ನಿನ್ನ ಹೆಸರಿಗೆ ನಿನ್ನದೊಂದೇ ಓಟು ಬಿದ್ದಿರುತ್ತದೆ ಮಗನೇ. ಓಟು ಓಟಿಗೆ ನೋಟು ಬಿಸಾಕಿದರೆ ನಿನ್ನಂತ ಬಡ ಭಿಕಾರಿಗಳು ನನ್ನ ಗುರುತಿಗೆ ಮತ ನೀಡಿ 100 ವರ್ಷ ಚೆನ್ನಾಗಿರಿ ಎಂದು ಆಶೀರ್ವಾದ ಮಾಡಿ ಹೋಗುತ್ತಾರೆ. ಏ ನಾಗರಾಜ್, ನಿನ್ನ ನೋಟು ಎತ್ತ ಮಗನೇ, ಇಲ್ಲ ನನ್ನ ಹೋಟು ಎತ್ತ ಎಂದು ಹಿಂದೆ ತಿಳಿದು ಹೋಗಲಿ ಮಗನೇ. ನಾನಿನ್ನು ಬರುತ್ತೇನೆ. ಶೋರರಿಗೊಂದು ಕಾಲ, ಶೋರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಕಾಲಚಕ್ರದಲ್ಲಿ ನ್ಯಾಯ ಹೇಗೆ ಕಳ್ಳಕೂಟ ಕೆಳಗೆ ಬಿಡಿ ಮಣ್ಣಾಗಿದೆ. ಶೋರರಿಗೊಂದು ಕಾಲ, ಶೋರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಪ್ರತಾಪ್, ಎಂತಹ ಬೀದಿ ನಾಯಿಗಳು ಎಲ್ಲಿಯವರೆಗೂ ಓಡಾಡುತ್ತಿರುತ್ತವೋ ಅಲ್ಲಿಯವರೆಗೂ ನಮಗೆ ತೊಂದರೆ ತಪ್ಪಿದ್ದಲ್ಲ. ಸ್ವಲ್ಪ ವಿಚಾರ ಮಾಡಿ ಹೆಜ್ಜೆ ಆಗಬೇಕು. ನಡೆ ಹೋಗೋಣ. ಗರ್ವದ ಗರತಿಯರ ಮಾನ ಹಾಳುಗೆಡುವುದೇ ಈ ಗರುಡನ ಬಾಳು. ಸಿಕ್ಕಲ್ಲಿ ನಿಮ್ಮಂತ ಸುಕುಮಾರಿಯರು ಸೆರಗು ಜಾರಿಸಿ ಲೋಕ ಕಲ್ಯಾಣಕ್ಕಾಗಿ ಸುಖ ನೀಡುವುದೇ ಈ ಗರುಡನ ಶಪಥ. ನೀನೇ ನನ್ನ ಪಾಲಿನ ಶಿವನೆಂದು ಸೆರಗು ಹಾಸುವ ಹಸುಳೆ ಹೆಂಗಸರಿಗೆ ಈ ಗರುಡ ಮನ್ಮತ. ಕೆಂಗಣ್ಣಿನಿಂದ ಉರಿಯುವ ಸೂರ್ಯವನ್ನೇ ಮನೆ ದೀಪವನ್ನಾಗಿಸಿ ಅಂದದ ಮುದ್ದಾಗಿ ಚೆಲ್ಲುವ ಚಂದ್ರನ ಬೆಳದಿಂಗಳನ್ನು ನಾನು ಮಲಗುವ ಮಂಚದ ಬೆಳಕನ್ನಾಗಿಸಿಕೊಂಡಿರುವ ಈ ಗರುಡನಿಗೆ ನಾನೇ ಸರಿ ಸಾಟಿ ಎಂದು ಹೇಳುವ ಮಳ್ಳ ಕುಂದಿಗಳು ಹುಟ್ಟಿಲ್ಲ. ಅಕಸ್ಮಾತ್ ಆಗಿ ಹುಟ್ಟಿದರೂ ಬೆಳೆಯಲು ಬಿಡುವುದಿಲ್ಲ. ಈ ಗರುಡ ರಾಜ್ಯಕ್ಕೆ ಗಂಡುಗಲಿ ಗರುಡ.
ಸದ್ಯ ನಡೆಯುವ ಚುನಾವಣೆಯಲ್ಲಿ ರೂರಲ್ ಪಾರ್ಟಿಯ ಕಾಣಿ ಹಿಡಿದು 5 ವರ್ಷ ಐಷಾರಾಮಿ ಮಿತಿಗಳು ನಡೆಸುವುದೇ ಈ ನಾಗರಾಜನ ಕಾರಸ್ಥಾನ. ಇದರಲ್ಲಿ ಏನಾದರೂ ಕುತಂತ್ರ ನಡೆದದ್ದೇ ನಿಜವಾದರೆ ಆ ಕಲದ ಕಾಲೆಳೆದ ಕುನ್ನಿಯನ್ನು ಮುಖಮೋತಿ ನೋಡದೆ ಅಡ್ಡಡ್ಡಾಗಿ ಕತ್ತರಿಸಿ ಹಾಕುವುದೇ ಈ ನಾಗರಾಜನ ಮುಖ್ಯ ಕೆಲಸ. ನೀವು ಪ್ರಿಯ ಅಲ್ವಾ? ಹೌದು. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಇದ್ದೀರಲ್ಲ? ಅಂದರೆ ನಿಮ್ಮ ಮಾತಿನ ಅರ್ಥ ವಯಸ್ಸಾದವರು ಮಾತ್ರ ರಾಜಕೀಯ ಮಾಡಬೇಕಂತಾನ? ಹಾಗೇನಿಲ್ಲ ನಾಗರಾಜ್, ನಿಮ್ಮಂಥ ಶ್ರೀಮಂತರು ವಯಸ್ಸಿನವರು ಇದ್ದರೆ ಮಾತ್ರ ಎಂಥ ಕಷ್ಟ ಬಂದರೂ ಎದುರಿಸಬಹುದು ಅಂತ. ಅದೇನೇ ಇರಲಿ ಪ್ರಿಯ, ಆ ಪ್ರತಾಪ್ ನಿನ್ನನ್ನು ಶಾರ್ಪ್ ಶೂಟರ್ ಎಂದು ಇಲ್ಲಿಗೆ ಕರೆತಂದಿದ್ದಾನೆ. ನೀನು ಶೂಟ್ ಮಾಡುವುದರಲ್ಲಿ ಎಷ್ಟು ಪ್ರವೀಣಳು ನನಗೆ ಗೊತ್ತಿಲ್ಲ, ಆದರೆ ನೀನು ನಿನ್ನ ಕೆಲಸದಲ್ಲಿ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳಬೇಕು. ಅರ್ಥವಾಯ್ತಾ? ನೋಡಿ, ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಅಂಥ ತಲೆಗಳನ್ನು ನಾನು ಸುಟ್ಟು ಹಾಕುವಾಗ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಏಕೆಂದರೆ ಮಾಲೀಕನ ಜವಾಬ್ದಾರಿ ತುಂಬಾ ಮುಖ್ಯ ಆಗಿರುತ್ತೆ. ಅದಕ್ಕೆ ಹೇಳಿದೆ. ಜವಾಬ್ದಾರಿ ಪ್ರಿಯಾ, ನೀವು ಎಂತ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡರು ನಿಮ್ಮನ್ನು ಮೊದಲು ಹೊರತರುವುದು ನನ್ನ ಮುಖ್ಯ ಕೆಲಸ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಇರಲು ಸ್ವಲ್ಪ ಸ್ಥಾನ ಕಲ್ಪಿಸ್ತೀರಾ? ಅಂದರೆ ನಿನ್ನ ಮಾತಿನ ಅರ್ಥ ಇರಲು ಒಂದು ದೊಡ್ಡ ಬಂಗಲೆಯನ್ನೇ ಬಿಟ್ಟು ಕೊಟ್ಟಿದ್ದೇವೆ. ಇನ್ನೆಂತ ಜಾಗ ಬೇಕು ನಿಮಗೆ? ನನಗೆ ವಾಸಿಸಲು ಜಾಗ ಏನೋ ಇದೆ, ಆದ್ರೆ ಈ ನಿಮ್ಮ ಮನಸ್ಸಿನಲ್ಲಿ ಓಹೋ, ಕಾಡಿನಲ್ಲಿ ಬೆಳೆಯಬೇಕಿದ್ದ ಈ ಮೃಗ ಎಂದು ಈ ಊರಿನಲ್ಲಿ ಬಂದು ರಾಜಕೀಯ ಮಾಡುತ್ತಿದ್ದಾನೆ ಎಂದರೆ ಈಗ ನಿನ್ನೊಳಗೂ ರಾಜಕೀಯ ಮಾಡಬೇಕೆಂಬ ಆಸೆ ಅಲ್ಲವೇ? ಅದು ಬೇಗನೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ತುಂಬಾ ಪ್ರವೀಣರು. ಪ್ರವೀಣ ನಾನು ರಾಜಕೀಯದಲ್ಲೂ ಪ್ರವೀಣ, ಕುತಂತ್ರದಲ್ಲೂ ಪ್ರವೀಣ, ಮೇಲಾಗಿ ರಾಜಕೀಯದಲ್ಲೂ ಪ್ರವೀಣ. ಇಷ್ಟೆಲ್ಲ ಯಾಕೆ ಅಂತ ಎಲ್ಲವನ್ನು ಸುಟ್ಟು ಹಾಕಿದ್ದೇನೆ. ಈಗ ನಾನು ಬಂದಿದ್ದೀನಲ್ಲ, ಪ್ರಾರಂಭ ಮಾಡಿ ನಿಮ್ಮ ಪ್ರೇಮ ಅಧ್ಯಾಯದ ಮೊದಲ ಪಾಠವನ್ನು. ಹಾಗಾದರೆ ಈ ಪ್ರೇಮದ ಆರಂಭಕ್ಕಾಗಿ ಒಂದು ಗೀತೆಯನ್ನಾದರೂ ಹಾಡಬಾರದೆ? ನೀವು ಹೇಳಿದ ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಬನ್ನಿ ಹೀಗೆ.
ಉಚ್ಚಾತರಲ್ಲಿ ಪ್ರಖ್ಯಾತರಾಗಿ ಮೆರೆಯುತ್ತಿರುವ ಈ ಧರ್ಮ ಸದಾ ಅಲ್ಪಸಂಖ್ಯಾತರ ಸದಾ ಸೇವಕ, ಸೇಡಿಟ್ಟ ಸರ್ಪಗಳ ಹೆಡೆ ತುಳಿದು ಎದೆ ಎಬ್ಬಿಸಿ ಬರುತ್ತಿರುವ ಕಿರಾತಕಿಗಳ ಕಣ್ಣನ್ನು ಕತ್ತರಿಸಿ ಬಿಸಿ ರಕ್ತ ಕುಡಿದ ಕಂಠ ಏ ಧರ್ಮ. ಒಟ್ಟಿನಲ್ಲಿ ಒತ್ತಿ ಒತ್ತಿ ಬರುವ ಜನರ ಪ್ರೀತಿಯನ್ನು ಗಳಿಸದೆ ಬಿಡುವನಲ್ಲ ಏ ಧರ್ಮ. ಹಲೋ ಮಿಸ್ಟರ್ ಧರ್ಮ. ಯಾರು ನೀ? ನಾನೇ ಸ್ನೇಹ. ನಾನು ಸ್ನೇಹ ಎಂದಾಕ್ಷಣ ನಿನ್ನನ್ನು ಗುರುತಿಸಲು ನೀನೇನು ಫ್ರೀಡಮ್ ಫೈಟರಾ ಅಥವಾ ನ್ಯಾಷನಲ್ ಲೀಡರಾ ಇಲ್ಲ ರೂರಲ್ ಪಾರ್ಟಿ ಮೆಂಬರಾ? ಅದ್ಯಾವುದೂ ಅಲ್ಲ, ನಾಗರಾಜನ ಮಗಳು, ನಿನ್ನ ಪ್ರೇಯಸಿ. ಪ್ರೇಯಸಿ ಪ್ರೇಯಸಿ ಎಂದು ಬಂದ ಹೆಣ್ಣುಗಳು ಇದುವರೆಗೂ ಯಾರು ಉಳಿದಿಲ್ಲ, ಎಲ್ಲರೂ ಬೀದಿಗೆ ಬಂದಿದ್ದಾರೆ. ನಾನು ಬೀದಿಗೆ ಬರೋದಕ್ಕೆ ನಿನ್ನ ಪ್ರೇಯಸಿಯಾಗಿ ಅಲ್ಲ, ನಿನ್ನ ಕಾಮಕ್ಕೆ ಬಲಿಯಾಗಿ. ನೋಡು, ನೀನೀಗ ನನ್ನ ಮದುವೆ ಆಗ್ಲೇಬೇಕು. ಮದುವೆ? ನಾನು ನಿನ್ನನ್ನು ಅಂದು ರೇಪ್ ಮಾಡಿದೆ, ಅದಕ್ಕೋಸ್ಕರ ಈಗ ನೀನು ನನ್ನ ಹಿಂದೆ ಬಿದ್ದಿದ್ದೀಯಾ? ಒಂದು ವೇಳೆ ನಾನು ನಿನ್ನನ್ನು ಅಂದು ಹಾಗೆ ಸುಮ್ಮನೆ ಬಿಟ್ಟಿದ್ದರೆ ಇನ್ನೊಬ್ಬನ ಬಣ್ಣದ ಚುಟ್ಟೆಯಾಗಿ ಕಂಡವರಿಗೆ ಹೋಗಿ ಹೊರಿಸುತ್ತಾ ಸೂಕ್ತವಾಗಿ ಜೀವನ ಸಾಗಿಸುತ್ತಿದ್ದೆಯಲ್ಲ. ಈಗಲೂ ಹಾಗೆ ಈ ಧರ್ಮ ನಿನಗೇನು ಸಂಬಂಧವಿಲ್ಲವೆಂದು ತಿಳಿದು ಸುಖವಾಗಿ ಸಂಸಾರ ಮಾಡು, ತೊಲಗು. ನೋಡು, ಒಂದು ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರೋದು ಮಾನ. ಆ ಮಾನನೇ ಹೋದ್ಮೇಲೆ ಈ ಪ್ರಾಣ ಇಟ್ಕೊಂಡು ನಾನೇನು ಮಾಡ್ಲಿ? ಗಾಂಧಿ ಸತ್ತ 3 ದಿನಕ್ಕೆ ಮತ್ತೊಬ್ಬ ನಾಯಕನನ್ನು ಆರಿಸಿಕೊಂಡರು ಜನತೆ. ಅಂತದರಲ್ಲಿ ಇಲ್ಲಿ ನೀನು ಸತ್ತರಾರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ತಲೆ ಕೆಡಿಸ್ಕೊಳ್ಳದಿದ್ರೆ ಏನಾಯ್ತು? ಆದ್ರೆ ಕೇವಲ 3 ದಿನದಲ್ಲಿ ಅವನ ವ್ಯಕ್ತಿತ್ವ ಏನು ಅಂತ ಇಡೀ ನಾಡಿನ ಜನತೆಗೆ ತಿಳಿದಿದೆಯಲ್ಲ. ಹಾಗಾದರೆ ನೀನು ಕೂಡ ಸತ್ತು ಹೋಗು.
ಈ ಧರ್ಮನ ವ್ಯಕ್ತಿತ್ವ ಏನೆಂಬುದು ಈ ಸಮಾಜಕ್ಕೆ ತಿಳಿಯಲಿ. ಅಂದ್ರೆ ನಿನ್ನ ಮಾತಿನ ಅರ್ಥ ನೀನೀಗ ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡೋದಿಲ್ವೇ? ಸತ್ಯ? ಪತಿ ಪರದೈವ ಎಂದು ಹಾರಾಡುವ ಪಾತರ ಗೀತಿ ಹೆಣ್ಣು ರಾತ್ರಿಯ ಸಮಯದಲ್ಲಿ ಪ್ರಿಯಕರನ ಪಕ್ಕದಲ್ಲಿ ನಿಂತೇಳುವ ಬುದ್ಧಿಗೇಡಿ ಹೆಣ್ಣುಗಳಿಗೆ ಎಲ್ಲಿಂದ ಬರಬೇಕು ಈ ನಿನ್ನ ಸತಿಯ ಸ್ಥಾನ? ನೀನೇ ನನ್ನ ಮುದ್ದಿನ ಗಂಡನೆಂದು ಗಂಡನನ್ನು ಊರಿಂದ ಊರಿಗೆ ಕಳಿಸಿ ಹೆಂಡತಿ ಬೇಲಿಂದ ಬೇಲಿಗೆ ಹಾರುವ ಹಾದರದ ಹೆಣ್ಣುಗಳಿಗೆ ಎಲ್ಲಿಂದ ಬರಬೇಕು ಈ ನಿನ್ನ ಪವಿತ್ರವಾದ ಸತಿಯ ಸ್ಥಾನ? ಗಂಡ ಒಂದೇ ಒಂದು ಬೈಗುಳ ಬೇದನೆಂದು ಗಂಟು ಮೂಟೆಯನ್ನು ಕಟ್ಟಿಕೊಂಡು ಹೋಗಿ ತವರು ಮನೆಗೆ ಹೋಗಿ ಅಲ್ಲಿರುವ ಮೆಂಡನಿಗೆ ನೀನೇ ನನ್ನ ಗಂಡ ನಿನಗೋಸ್ಕರ ಬಂದಿ ಎಂದು ಹೇಳುವ ಆ ಹೆಣ್ಣುಗಳಿಗೆ ಎಲ್ಲಿಂದ ಬರಬೇಕು ಈ ನಿನ್ನ ಪವಿತ್ರವಾದ ಸತಿಯ ಸ್ಥಾನ? ಮದುವೆಯಾದ ಮೇಲೆ ಓದುವುದು ಎಂದು ತಂದೆ ತಾಯಿಗಳು ಹೇಳಿದರೆ ಓದಿ ನಾನು ಡಾಕ್ಟರ್ ಆಗುವೆ ಎಂದು ಕಾಲೇಜಿನಲ್ಲಿ ಮತ್ತೊಬ್ಬನೊಂದಿಗೆ ಕಾಮಶಾಸ್ತ್ರ ಅಧ್ಯಯನ ಮಾಡುವ ಆ ಬಂಡ ಹೆಣ್ಣುಗಳಿಗೆ ಎಲ್ಲಿಂದ ಬರಬೇಕು ಈ ನಿನ್ನ ಪವಿತ್ರವಾದ ಸತಿಯ ಸ್ಥಾನ? ಶ್ರೀಮಂತನ ಮನೆಯ ಮಗಳು ಶ್ರೀಮಂತನ ಮನೆಯ ಜ್ಯೋತಿ ಬೆಳಗಲಿ ಎಂದು ಮದುವೆ ಮಾಡಿಕೊಟ್ಟರೆ ಡೈವರ್ಸನ್ನು ಅಡ್ಡ ಇಟ್ಟುಕೊಂಡು ದಿನಕ್ಕೊಬ್ಬ ಗಂಡನನ್ನು ಬದಲಾಯಿಸುವ ಆ ಬಜಾರಿ ಹೆಣ್ಣುಗಳಿಗೆ ಎಲ್ಲಿಂದ ಬರಬೇಕು ಈ ನಿನ್ನ ಪವಿತ್ರವಾದ ಸತಿಯ ಸ್ಥಾನ? ಇಂಥ ಹೆಣ್ಣುಗಳೇ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನೀನು ಒಂದು ಜಾರಣಿಯ ಹೆಣ್ಣು. ನಿನಗೆಲ್ಲಿಂದ ಸಿಗಬೇಕು ಈ ಪವಿತ್ರವಾದ ಧರ್ಮನ ಸತಿಯ ಸ್ಥಾನ? ನೋಡ್ತೀನಿ, ಅನಾವಶ್ಯವಾಗಿ ಮಾತಾಡಿ ಈ ನಿನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ. ಒಂದು ಹೆಣ್ಣು ತಪ್ಪಿತಸ್ಥಳು ಅಂತ ಹೇಳೋದಕ್ಕೆ ಮೂಲ ಕಾರಣನೇ ಗಂಡಸು ಕಣೋ. ಈಗ ನನಗೆ ಜಾರಣಿ ಅಂತ ಕರೆದಿಲ್ಲ. ನಾನು ಜಾರಣಿ ಆಗೋದಕ್ಕೆ ಕಾರಣ ಯಾರು? ನೀನು ತಾನೇ. ದಾರಿಯಲ್ಲಿ ಹೋಗುವನಿಗೆ ನೀನೇ ನನ್ನ ಪತಿ ಎಂದು ಹೇಳಿದರೆ ಅವನು ಇಷ್ಟವಿದ್ದರೆ ಮಾತ್ರ ನನ್ನೊಂದಿಗೆ ಬರ್ತಾನೆ, ಇಲ್ಲದಿದ್ದರೆ ವಾಪಸ್ ಹೋಗುತ್ತಾನೆ. ಸುಮ್ಮನೆ ನನ್ನ ತಲೆ ಕೆಡಿಸಬೇಡ, ಹೋಗು. ನೋಡ್ ಧರ್ಮ, ಹೆಣ್ಣು ಬಲಿದರೆ ನಾರಿ, ಮುನಿದರೆ ಮಾರಿ. ಒಳ್ಳೆ ಮಾತಿಂದ ನೀನೀಗ ನನ್ನ ಮಾತನ್ನ ಕೇಳಿದ್ರೆ ಸರಿ. ಹಿಂದೆ ಹೋದ್ರೆ ಕೋರ್ಟಿನ ಕಟ್ಟೆ ಹತ್ತಿ ನಾನು ನಿನ್ನ ವಶಪಡಿಸಿಕೊಳ್ಬೇಕಾಗತ್ತೆ. ನೋಡು ಸ್ನೇಹ, ಕೋರ್ಟ್ ಗಿಲ್ಟಿ ಎಂದು ಹೋದರೆ ನನಗೆ ದಿನಗಳು ವೇಸ್ಟ್, ನಿನಗೆ ಮಾನ ವೇಸ್ಟ್. ನಿಜವಾಗಿಯೂ ನೀನು ನನ್ನನ್ನು ಪ್ರೀತಿಸುವುದೇ ಆದರೆ ನಾನು ನನ್ನ ಅಣ್ಣ ಮತ್ತು ಅತ್ತಿಗೆಯರ ಪರ್ಮಿಷನ್ ತೆಗೆದುಕೊಳ್ಳುತ್ತೇನೆ ಸ್ನೇಹ. ನೋಡಿ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಒಪ್ಪಿಗೆ ಇದ್ರೆ ಸಾಕು, ನನಗೆ ಬೇರೆ ಯಾವ ಆಸೆನೂ ಇಲ್ಲ. ನಮ್ಮ ಮನೆಯಲ್ಲಿ ನಾನು ಹೇಳಿ ಒಪ್ಪಿಸ್ತೀನಿ. ಒಪ್ಪಿಸುವುದು ಅಷ್ಟು ಸುಲಭವೆಂದು ತಿಳಿಯಬೇಡ ಸ್ನೇಹ. ಆ ನಿನ್ನ ತಂದೆ ನಾಗರಾಜ್ ನನ್ನನ್ನು ಕಂಡರೆ ಕೆಂಡ ಕಾರುತ್ತಾನೆ. ನೋಡಿ, ಅದರ ವಿಷಯವನ್ನ ಸದ್ಯಕ್ಕೆ ನೀವು ನನಗೆ ಬಿಟ್ಟುಬಿಡಿ, ಅದನ್ನ ನಾನು ವಿಚಾರಿಸ್ಕೊಳ್ತೀನಿ. ಹಾಗಾದರೆ ನಮ್ಮಿಬ್ಬರ ಪ್ರೇಮ ಚಿಗುರುವಂತೆ ಸುಂದರವಾದ ಒಂದು ಗೀತೆಯನ್ನು ಹಾಡು.
ಹೋಗೋಣವಾ? ಧರ್ಮ, ಕೊನೆಗೂ ನೀವು ನನ್ನ ಕೈ ಹಿಡಿತೀನಿ ಅಂತ ಒಪ್ಪಿಗೆ ಕೊಟ್ರಲ್ಲ, ಅದೇ ಸಂತೋಷ. ಬನ್ನಿ, ಆದಷ್ಟು ಬೇಗ ಈ ವಿಷಯವನ್ನ ಮನೇಲಿ ತಿಳಿಸೋಣ. ಓಕೆ. ನಾಗರಾಜ್, ಮಿಸ್ಟರ್ ನಾಗರಾಜ್, ಓ ಇನ್ಸ್ಪೆಕ್ಟರ್, ಒಂದು ನಿಮಿಷ ಹೇಳಿ, ಏನು ವಿಷಯ ಅಂತ? ಪ್ರತಾಪ್ನ ಕೊಲೆ ವಿಷಯದ ಬಗ್ಗೆ ಮಾತನಾಡಬೇಕಿತ್ತು. ಹೇಳಿ, ಏನು ವಿಷಯ ಅಂತ? ಧರ್ಮ ಈಗಾಗಲೇ ಪ್ರತಾಪನನ್ನು ಕೊಲೆ ಮಾಡಿ ತಲೆ ಮಡಿಸಿಕೊಂಡಿದ್ದಾನೆ. ನಿಮ್ಮ ಹತ್ರನೂ ಬಂದ್ರು ಬರ್ಬೋದು. ಏನು? ಪ್ರತಾಪನನ್ನು ಕೊಲೆ ಮಾಡಿದ್ದು ಧರ್ಮನ? ಎಸ್, ಧರ್ಮನೇ ಕೊಲೆ ಮಾಡಿದ್ದು. ಅವನೇ ಕೊಲೆ ಮಾಡಿದ್ದಾನನ್ನೋದಕ್ಕೆ ನಮ್ಮ ಹತ್ತಿರ ಎಲ್ಲ ಎವಿಡೆನ್ಸ್ ಇದೆ. ನೀನು ಅವನನ್ನು ಅರೆಸ್ಟ್ ಮಾಡೋವರೆಗೂ ಸ್ವಲ್ಪ ಹುಷಾರಿಂದ ಇರಿ. ಇನ್ಸ್ಪೆಕ್ಟರ್, ನನ್ನ ಬಗ್ಗೆ ನೀವೇನು ಚಿಂತಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಾನು ನನ್ನ ಸೆಕ್ಯೂರಿಟಿಯೊಂದಿಗೆ ಸಕಲ ಸಿದ್ಧತೆಯಲ್ಲಿರುವೆ. ಈ ನನ್ನ ಭದ್ರಕೋಟೆಯನ್ನು ಭೇದಿಸಿ ಬರಲು ಆ ನನ್ನ ಮಗನಿಗೆ ಜೋಡದೆ ಗುಂಡಿಗೆ ಇರಬೇಕು. ಅವನು ಯಾರು, ಎಂತವನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಸುಮ್ಮನೆ ಬಡಾಯಿ ಕೊಚ್ಚಿಕೊಂಡು ದೂರಿರುವ ಸಾವನ್ನು ಸಮೀಪಿಸಿಕೊಳ್ಳಬೇಡ. ನಾನು ಅವನನ್ನು ಹಿಡಿಯುವವರೆಗೂ ಸ್ವಲ್ಪ ಹುಷಾರಿಂದರು. ಇನ್ಸ್ಪೆಕ್ಟರ್, ಸಾಯುತ್ತೇನೆ ಎಂಬುದು ನನಗೆ ಗೊತ್ತು. ಆದರೆ ಸಾಯುತ್ತೇನೆ ಎಂದು ಸ್ಮಶಾನದಲ್ಲಿ ಮನೆ ಮಾಡಿಕೊಂಡು ಕುಳಿಯುತ್ತಿರುವುದು ಮೂರ್ಖತನ. ಹಾಗಂತ ಎಂದೋ ಒಂದು ದಿನ ಹಾರಿ ಹೋಗುವ ಪ್ರಾಣಕ್ಕೆ ಭಯಪಟ್ಟರೆ ಬೇಡಿಯಂತೆ ತಲೆಮರೆಸಿಕೊಳ್ಳಬೇಕಾಗುತ್ತದೆ. ಯಾರು ಯಾವಾಗ ಯಾರ ಗುಂಡಿಗೆ ಬಲಿಯಾಗುತ್ತಾರೆ ಎಂದು ಸದ್ಯದಲ್ಲೇ ತಿಳಿಯುತ್ತದೆ. ಮಿಸ್ಟರ್ ನಾಗರಾಜ್, ನಾನಿನ್ನು ಬರುತ್ತೇನೆ. ಧರ್ಮ, ಬೇಟೆಯನ್ನು ಹುಡುಕಿಕೊಂಡು ಬೇಟೆಗಾರ ಹೋಗುವುದು ಹಳೇ ಸ್ಟೈಲ್. ಆದರೆ ಬೇಟೆಯನ್ನೇ ಹುಡುಕಿಕೊಂಡು ಬೇಟೆ ಬರುವುದು ಈಗಿನ ಸ್ಟೈಲ್. ಅದರಂತೆ ಈ ನಾಗರಾಜನನ್ನು ಹುಡುಕಿಕೊಂಡು ಆ ಬೇಟೆಯಾಡಲು ಬಂದರೆ ಆ ಧರ್ಮನನ್ನು ಗುಂಡಿಗೆ ಸೀಳಿ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಗರುಡ, ಹೇ ಗರುಡ, ಹೇಳು ನಾಗರಾಜ್, ಏನು ವಿಷಯ? ಗರುಡ, ಆ ಪ್ರತಾಪನ ಕೊಲೆಯಾಗಿದೆ ಅಂತೆ. ಏನ್ ಹೇಳ್ತಾ ಇದ್ದೀರಾ? ಆ
ಆ ಧರ್ಮ ಪ್ರತಾಪನನ್ನು ಕೊಲೆ ಮಾಡಿದ್ದಾನೆ. ಮುಂದೆ ನಮಗೂ ಏನಾದರೂ ತೊಂದರೆ ಮಾಡಬಹುದು. ಅದಕ್ಕೆ ಎಂದಿನಿಂದ ನಾವಿಬ್ಬರು ಒಂದಾದರೆ ಆ ಪೃಥ್ವೇ ಬುಡ ಮೇಲಾದರೂ ನಮ್ಮನ್ನೇನು ಮಾಡಕ್ಕಾಗಲ್ಲ. ಎದೆ ಎತ್ತಿ ಬರುವ ಬಂಡರನ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ತುಂಡಾಗಿ ಕತ್ತರಿಸಿ ಹಾಕೋಣ, ಏನಂತೀಯ? ನಾಗರಾಜ್, ನೀನು ಹೇಳಿದ ಮೇಲೆ ಮೀರ್ಲಿಕ್ಕೆ ಆಗುತ್ತಾ? ಇಂದಿನಿಂದ ನಿನ್ನ ವೈರಿ ಆ ಧರ್ಮನೊಬ್ಬನೇ. ಅವನೊಬ್ಬನನ್ನು ಕತ್ತರಿಸಿ ಹಾಕಿದರೆ ಈ ನಾಡಿನ ಅಧಿಪತಿ ನೀನಾಗುವೆ. ಆಮೇಲೆ ಅಂಡರ್ವರ್ಲ್ಡ್ ಡಾನ್ ಆಗಿ ನಾನು ಮೆರೆಯುವೆ. ಹೋಗಿದ್ದರೆ ಜೋಡಿಸೋ ಕೈಗಳನ್ನು. ಇದೇ ಸಮಯದಲ್ಲಿ ಪಾರ್ಟಿ ಹಾಗಿದ್ದರೆ ನಡೆ ಹೋಗೋಣ. ಬಾರಿಗೆ ಹೋಗಿ ಕಿಕ್ ಹೊರೆಯವರೆಗೂ ಎಣ್ಣೆ ಹಾಕೋಣ. ನಡೆ ಹೋಗೋಣ. ರವಿ ರವಿ ಅಣ್ಣ, ಈಗ ಬಂದಿ ಅಣ್ಣ, ಹೇಗಿದ್ದೀರಾ? ನಮಗೇನಾಗಿದೆಯಪ್ಪ, ಚೆನ್ನಾಗೇ ಇದ್ದೀವಿ. ಇವರೇ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕಾಗಿ ಬಂದಿವು. ಅತ್ತಿಗೆ, ಈಗ ಎಲ್ಲಿಂದ ಸಿಗಬೇಕು ನಿಮಗೆ ಧರ್ಮ? ಧರ್ಮ ಈಗಾಗಲೇ ತಲೆ ಮರೆಸಿಕೊಂಡಿದ್ದಾನೆ. ಅವನನ್ನು ಹುಡುಕಿ ತಂದು ಜವಾಬ್ದಾರಿ ನನ್ನದು. ರವಿ, ಅವನು ಇಲ್ಲೇ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ವಿ ಅಷ್ಟೇ. ನೀವು ಸ್ವಲ್ಪ ಒಳಗೆ ಹೋಗ್ತೀರಾ? ಅಣ್ಣ, ಇತ್ತೀಚೆಗೆ ಧರ್ಮ ನಡವಳಿಕೆ ಬದಲಾದಂತೆ ಕಾಣುತ್ತಿದೆ. ಅವನ ನಡವಳಿಕೆ ಹಿಂದಿನಂತೆ ಇಲ್ಲ. ನನಗೆ ಎಷ್ಟೋ ಸಾರಿ ಭೇಟಿಯಾದರೂ ಭೇಟಿಯಾಗದಂತೆ ತಿರುಗಾಡುತ್ತಿದ್ದಾನೆ. ಅಂದರೆ ನಿನ್ನ ಮಾತಿನ ಅರ್ಥ ನಾವು ಮೊದಲು ಅಂದುಕೊಂಡಂತೇನಾದರೂ ರೌಡಿಜಂ? ಹೌದಣ್ಣ, ಅವನು ಮಾಡದಿರುವ ಕೇಸ್ಗಳೇ ಇಲ್ಲ. ಅವನು ಕಂಡವರ ರುಂಡವನ್ನು ಕತ್ತರಿಸುವ ರೌಡಿಯಾಗಿದ್ದಾನೆ. ರವಿ, ಅವನನ್ನು ಹೇಗಾದರೂ ಮಾಡಿ ಭೇಟಿಯಾಗಲೇಬೇಕು. ಅಣ್ಣ, ನೀವೇನು ಚಿಂತಿಸಬೇಡಿ, ಹೇಗಾದರೂ ಮಾಡಿ ನಾನು ಅವನನ್ನು ಭೇಟಿ ಮಾಡಿ ನೀವು ಬಂದಿರುವ ವಿಷಯವನ್ನು ತಿಳಿಸುವೆ. ರವಿ, ಅಷ್ಟು ಮಾಡು ಸಾಕು. ಏಕೆಂದರೆ ಅವನು ಇನ್ನೂ 2 ಕೊಲೆಗಳನ್ನ ಮಾಡುವವರೆಗೂ ನಮ್ಮ ಕೈಗೆ ಸಿಗುವುದಲ್ಲ ಅಂತ ಕಾಣುತ್ತೆ. ಏನಣ್ಣ, ನನಗಿಂತ ಎಲ್ಲಾಗಿ ನೀವೇ ತಿಳಿದಿರುವ ಹಾಗೆ ಮಾತನಾಡುತ್ತಿರುವಿರಲ್ಲ. ರವಿ, ಕೇವಲ ನೀನು ಸ್ನೇಹಿತ, ನಾನು ಅವನ ಒಡ ಹುಟ್ಟಿದ ಅಣ್ಣ. ಅವನ ಚಲನವಲನಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಂದರೆ ಮುಂದಿನ 2 ಭೇಟಿಗಳು ಗರುಡ ಮತ್ತು ನಾಗರಾಜ್ ಆಗಿರಬೇಕಲ್ಲವೇ? ಹೌದು ರವಿ, ಏಕೆಂದರೆ ಆ ನಾಗರಾಜನ ಮೇಲೆ ಚಿಕ್ಕನ್ನಿಂದಲೂ ಅವನಿಗೆ ತುಂಬಾ ದ್ವೇಷ. ಅವನು ಮಾಡುವ ಕೆಟ್ಟ ಕೆಲಸಗಳು ಅವನಿಗೆ ಹಿಡಿಸುತ್ತಿರಲಿಲ್ಲ. ನಾನು ಅವನನ್ನು ಮುಗಿಸುವುದಕ್ಕಿಂತ ಮುಂಚೆ ನಾನು ಅವನನ್ನು ಮುಗಿಸಿ ಅವರ ಲಿಸ್ಟ್ಗೆ ಅವನನ್ನು ಸೇರಿಸಿ ಎನ್ಕೌಂಟರ್ ಮಾಡುತ್ತೇನೆ. ತಡೆಯಬೇಡ ರವಿ, ತಡೆಯಬೇಡ. ಏಕೆಂದರೆ ಅಂತ ಕೆಟ್ಟ ಹುಳುಗಳು ನಿನಗೆ ಬಂದು ಸರೆಂಡರ್ ಆಗೋದಿಲ್ಲ. ಸರೆಂಡರ್ ಆದರೂ ಕೂಡ ಕೆಲವೇ ಹೊತ್ತಿನಲ್ಲಿ ಹೊರಬರುತ್ತಾರೆ. ಹೊರ ಬಂದ ಕ್ಷಣ ತಮ್ಮ ಕೆಲಸಗಳನ್ನು ಮತ್ತೆ ಪ್ರಾರಂಭಿಸುತ್ತಾರೆ. ಅದಕ್ಕೆ ಧರ್ಮನ ಕೈಯಿಂದ ಬಲಿಯಾಗಲೇಬೇಕು. ನೀನ ಈ ಮಾತನ್ನು ಹೇಳ್ತಾ ಇರೋದು? ಹೌದು, ಏಕೆಂದರೆ ಅವರು ದುಷ್ಟರು. ಅವರು ಯಾವುದನ್ನು ಮಾಡೋದಕ್ಕೂ ಇರ್ತದಿಲ್ಲ. ಅದಕ್ಕಾಗಿ ಈ ಮಾತನ್ನು ಹೇಳುತ್ತಿದ್ದೇನೆ. ಅಣ್ಣ,
ನನ್ನ ಆತ್ಮಸಾಕ್ಷಿ ಒಪ್ಪುತ್ತಿಲ್ಲ ಅಣ್ಣ. ಈ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಧರ್ಮ ಹೇಗಿದ್ದರೂ ರೌಡಿ. ಧರ್ಮ ಹಿಂದಿನಿಂದ ರೌಡಿ ಜಂಬಿಟ್ರು ಈ ಸಮಾಜ ಅವನನ್ನು ರೌಡಿ ಎಂದೇ ಕರೆಯುತ್ತದೆ. ಆದ್ದರಿಂದ ಅಂತ ಕೆಟ್ಟ ಹುಡುಗರ ಕೊಲೆಯಾಗಲೇಬೇಕು. ಕೊಲೆಯಾದ ಕ್ಷಣ ನನ್ನ ತಮ್ಮ ನಿನಗೆ ಬಂದು ಸರೆಂಡರ್ ಆಗುತ್ತಾನೆ. ಅಷ್ಟು ಸ್ವಾಭಿಮಾನಿ ನನ್ನ ತಮ್ಮ. ಬಾಹುಗಣ ರವಿ. ನ್ಯಾಯ, ನೀತಿ, ಸತ್ಯದ ನೆಲೆಯ ಮೇಲೆ ಕಾಲಿಟ್ಟು ಕುಬೇರ ನೆನೆಸಿಕೊಂಡಿರುವ ಈ ಗರುಡ ಇಂದು ನಾಗರಾಜ ಮನೆ ಹೊಕ್ಕಿದ್ದಾನೆ. ಆದಷ್ಟು ಬೇಗ ಆ ನಾಗರಾಜನ ಮನೆ ಸರ್ವನಾಶ ಮಾಡಿ ಹಣ ಒಡವೆಗಳನ್ನೆಲ್ಲ ದೋಚಿ ಅಡ್ಡ ಬಂದರೆ ಅವನನ್ನು ಕತ್ತರಿಸಿ ಮುಂದೆ ನನ್ನ ಜೀವನದ ದಾರಿಯನ್ನು ಸುಲಭ ಮಾಡಿಕೊಳ್ಳುವುದೇ ಈ ಗರುಡನ ಆಟ. ನನ್ನ ಎರಡನೇ ಸ್ಟೆಪ್ ಧರ್ಮಾತ್ಮ ಎಂದು ಮೆರೆಯುತ್ತಿರುವ ಆ ಧರ್ಮನ ಹುಟ್ಟಡಗಿಸಿ ಕೊಚ್ಚಿ ಕತ್ತರಿಸಿ ನನ್ನ ರಾಜ್ಯಕ್ಕೆ ಧರ್ಮಾಧಿಕಾರಿಯಾಗಿ ಮೆರೆಯುವುದೇ ಈ ಗರುಡನ ಶಪಥ. ಧರ್ಮ, ನಿನ್ನನ್ನು ಸಂಚು ಮಾಡಿ ಇಂಚಿಂಚಾಗಿ ಕೊಚ್ಚಿ ಕತ್ತರಿಸಿ ಕೊಂಚು ಎಲುಬು ಕೂಡ ಪತ್ತೆ ಹತ್ತಬಾರದು. ಹಾಗೆ ಮಾಡದಿದ್ದರೆ ಲೇ ಧರ್ಮ, ಲೇ ಗರುಡ, ತಾಯಿ ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ ಈ ಜಗದಲ್ಲಿ. ಅದರಲ್ಲಿ ವಿಷ ಕುಡಿದ ಮಕ್ಕಳು ಬದುಕುತ್ತಾವ. ನಿಮ್ಮಂತವರ ಹುಟ್ಟಡಗಿಸುವುದಕ್ಕೆ ಈ ನನ್ನ ಲಾಂಗ್ ಒಂದೇ ಸರಿ. ಈಗ ಮಾಯವಾದ ಪಿಸ್ತೂಲ್ ಹುಡುಕುವುದಕ್ಕಿಂತ ಹಾರಿ ಹೋಗುವನ್ನ ಪ್ರಾಣವನ್ನು ಹುಡುಕ. ಧರ್ಮ, ನನ್ನನ್ನೇನು ಮಾಡಬೇಡ, ಬಿಟ್ಬಿಡು ಪ್ಲೀಸ್. ಗರುಡ, ಇದೇ ವಿನಯ ನಿನಗೆ ಮೊದಲೇ ಇದ್ದಿದ್ದರೆ ನಾನು ನಿನ್ನನ್ನು ಬದುಕಲು ಬಿಡುತ್ತಿದ್ದೆ. ಆದರೆ ಈಗ ನೀನು ಉಳಿಯಲೇಬಾರದು. ಈ ನಾಡಿನ ಪುಂಡರು ನಾವೇ ಎಂದು ಮೆರೆದ ಆ ಎರಡು ಕುಣ್ಣಿಗಳು ಈ ಧರ್ಮದ ಬಾಯಿಗೆ ತುತ್ತಾಗಿ ಕತ್ತರಿಸಿ ಹೋದವ. ಇನ್ನು ನನ್ನ ಮುಂದಿನ ಬೇಟೆ ನಾಗರಾಜ್. ನಾಗರಾಜ್, ನೀನು ಯಾವ ಪಾತಾಳದಲ್ಲಿ ಅಡಗಿದ್ದರೂ ಸರಿ, ನಿನ್ನನ್ನು ಹೊರಗೆಳೆದು ತಂದು ಈ ಪ್ರಕೃತಿ ನಿಯಮದಂತೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನನ್ನ ಕೆಲಸಕ್ಕೆ ವಿದಾಯ ಹೇಳುವುದೇ ನನ್ನ ಮೊದಲ ಕೆಲಸ. ಹಿಂದೆ ಎಂತ ದುಷ್ಟ ಅಡಗಿದ್ದರು ಸರಿಯೇ, ಸಮಯಕ್ಕೆ ಸರಿಯಾಗಿ ಕಂತು ಗಂಟೆಲಿತ್ತಿದ್ದ ಆ ನಿನ್ನ ಸೆಕ್ಯೂರಿಟಿ ಇದ್ದರು ಸರಿಯೇ, ನಿನ್ನ ಜೀವಕ್ಕೆ ಮಾರಣ ಹೋಮ ನಡೆಸದಿದ್ದರೆ ನನ್ನ ಹೆಸರು ಧರ್ಮ ಅಲಿಯಾಸ್ ಬ್ಲಾಕ್ ಟೈಗರ್ ಅಲ್ಲ. ತಮ್ಮ, ಇಲ್ಲೊಂದು ಹುಡಿ ಹೋದಲ್ಲಿ ಇಲ್ಲಿ ಯಾವ ಹುಡುಗಿ ಹೋಗಿಲ್ಲಲೇ, ಮುದುಕಿಯರ ತೊಂಟಾರ. ಮುದುಕ್ಯಾರ ತಗ ನಾನೇನ್ ಮಾಡೋದು ತಮ್ಮ? ಹುಡುಗಿ ಬೇಕು ನನಗೆ, ಹುಡುಗಿ ನಿನಗೆ ಅಷ್ಟ ಯಾಕ? ಆದ್ರ ಹುಡುಗಿನ ಬರವಲ್ದ. ಬಂದ್ಲ ನೋಡಲಿ, ಬಂದ್ಲ.
ಮಾಡಲಾರ್ದ ಮಾಡಿ ನಿಂದ ಇಷ್ಟೆಲ್ಲ ಆದ್ರ ನೀನು ನನ್ನ ಮದುವೆ ಆಗ್ಬೇಕು ನೋಡ. ನಾನು ನಿನ್ನ ಮದುವೆ ಮಾಡ್ಬೇಕಾ? ಅವನೇನು ಮಾಡ್ತಿದ್ದಿ ನನ್ನ ಮದುವೆಯಾಗ? ಯಾಕಂದ್ರ ಈ ಊರಾಗ ದೊಡ್ಡ ಶ್ರೀಮಂತದನೆ. ನಾನು ನಿಮ್ಮಿಬ್ಬರನ್ನು ಮದುವೆ ಆಗಂಗಿಲ್ಲ. ಏನಂದ್ರಿ ಕಾಮಾಕ್ಷಿ ಅವರೇ? ಹೌದ್ರಿ, ನಾನು ನಮ್ಮ ಮಾವನ ಮದುವೆ ಹಾಕಿನಿ. ಅಲ್ಲ, ನಿನ್ನ ಸಲುವಾಗಿ ಇಷ್ಟ ಹಾಳಾಗಿ ಹತ್ತಿ ಬಿತ್ತಿಗೆವಿ ಯಾವನ ಪುಟ್ಗೋಸಿ ಮಾವನ ಮದುವೆ ಹಾಕನಿ ಅಂತಿಲ್ಲ. ಮಾವನ್ನ ನಿನ್ನ ಮಾವ ನನ್ನ ಕೈಯಾಗ ಏನ್ರ ಸಿಕ್ಕ ಅಂದ್ರ ಸಿಕ್ಕ್ರೆ ಏನ್ ಮಾಡ್ತಿ? ಅವನವ್ ನನ್ನ ಕನಸು ಮನುಷ್ಯ ನಿನ್ನ ನೆನೆಸಿರ್ಬಾರ್ದು. ಎಲ್ಲದ ಅವ್ರ ಬಾಟಿ ಮಗ ಅವ ನನ್ನ ಮನಸ್ನಾಗ ಅದನ, ಆದ್ರೂ ನಾ ಅವನ್ನ ಮದುವೆ ಆಗೈತಿ. ಒಂದ್ ಕೆಲ್ಸ ಮಾಡ್ರಿ, ನಾನು ನಿಮ್ಮಿಬ್ರನ್ನ ಮದುವೆ ಮಾಡ್ಕೋಬೇಕಂತ ಮಾಡಿದ್ದೆ. ಆದ್ರ ನನ್ ಜಾತಕದೊಳಗ ಒಂದ್ ದೋಷ ಐತಿ. ಏನೈತಿ ದೋಷ? ನಾ ಮದುವೆ ಮಾಡ್ಕೊಂಡ್ ದಿವ್ಸ ನನ್ನ ಗಂಡ ಫಸ್ಟ್ನೇ ದಿವ್ಸನ ಸಾಯ್ತಾನ. ಯಪ್ಪ ದೇವ್ರೆ, ನಾ ಮಾತ್ರ ಅಲ್ವ ಇರ್ಲಿ ಬಾ ನೀನ ಮಾಡ್ಕೊ. ಕಾಮಣ್ಣನ ಮದುವೆ ಆಗುವ ಯವ್ವ. ದೇವ್ರ ಉಸಿರು ಕಟ್ಟಿದ್ರ ಉಪ್ಪಾದ್ರೂ ಮಾರಿ ಜೀವನ ಮಾಡ್ತಾನೆ ಯವ್ವ. ನಿನಗ ದೊಡ್ಡ ನಮಸ್ಕಾರ. ಇರ್ಲಿ ಬಾ ಹೋಗಿ ನೀನೆಲ್ಲ ಮಾಡ್ಕೊಳ್ಳೋಣ. ಯವ್ವ ತಾಯಿ, ಜಲಮ್ ಗಟ್ಟಿದ್ರ ನಿನ್ನಂತ ಸಾವಿರಾರು ಮಂದಿ ಹುಡುಗರು ಸಿಗ್ತಾರ. ನನ್ನ ಕೈ ಬಿಟ್ಟು ಬಿಡ ಯವ್ವ, ನಿನ್ನ ಕೈ ಇರ್ಲಿ ಬಾ ಹಂಗಾರ ಕಾಮಾಕ್ಷಿ, ಇದ ಒಂದು ಫೀಲಿಂಗ್ನಾಗ ಒಂದ್ ಗಿಚ್ಚಿಗಿಲಿ ಅಂದ್ ಬಿಡಲ್ಲ. ಗಿಚ್ಚು ಗಿಲಿಗಿಲಿ ಬೇಕಲ್ಲ. ಬೇಕ ಮತ್ತದ ಅದಿಲ್ಲದ್ರೆ ಹೆಂಗ ನಡೀತೈತಿ? ಕರೆದು ಹೊಂಟಿಲ್ಲ ಊರಿಗೆ. ಎಣ್ಣೆ ಇದ್ದಂಗದ. ಓಡಿ ಹಿಡಿದು ಹೊರಟಾಗ ಹಣ ಹೊಡಿತೀನಿ ಮ್ಯಾಗ ಬನಸಾತಿ ದಿನ ಮ್ಯಾಗ ಬನಸಾತಿ ದಿನ ಮ್ಯಾಗ ನೀನಂದ್ರೆ 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 ತುಂಬಾ
ಬೆಳಕರ್ದಂಗ ಆತ. ಏನೋ ಹೋಗ್ಬಿಡ್ತಿ ಕೈ ಸಿಗ್ಲಂಗ, ಆದ್ರೂ ಏನೋ ಒಂಥರ ಸಮಾಧಾನ ಆಗ್ಬೋದು. ಹೋಗಿ ಇನ್ನೊಂದು ಹುಡುಗಿ ಹಿಂಗ ಬರ್ತೀಯಾಗಿ ಮಗ, ಹುಡುಗಿ ಹಿಂಗ ಬರ್ತೀಯಾಗಿ ಮಗ, ಸದ್ರಾಗ ಕಾತ್ರಿಯಾಗಿ ಹೋಗೋಣ. ಹೋಗೋಣ. ನನಗೊಂದು ಡೌಟ್, ಇದೇನಿದೆ ಜೂಲ ಏನಯ್ಯಪ್ಪ, ಕಾಲ ಹಾಕಿ ನನಗೆ ಅದು ಡ್ರೆಸ್ ಫ್ಯಾಷನ್. ಫ್ಯಾಷನ್ ನನಗಿದೆ. ಬೆಳಕರತಿ ಚಾ ಮಾಡಿ ಚಾ ಕೊಡಬ್ರ. ದೇಹ ಜನರ ನಾಡಿಗಳಲ್ಲಿ ದ್ವೇಷದ ಜ್ವಾಲಾಮುಖಿ ಉದಯಿಸಿಕೊಂಡರೆ ಎಂತ ದೇಹವನ್ನು ಕೂಡ ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಅದರಂತೆ ಇಂದು ಅಕಸ್ಮಾತ್ ಆಗಿ ನಾನಿರುವ ಜಾಗಕ್ಕೆ ಆ ಧರ್ಮನೇನಾದರೂ ಬಂದರೆ ನಾನು ಹೂಡುವ ಭತ್ತಕ್ಕೆ ಬಾಣದಿಂದ ನಿನ್ನ ದೇಹವನ್ನು ಛಿದ್ರ ಮಾಡಿಬಿಡುತ್ತೇನೆ. ನಾಗರಾಜ್, ಏ ನಾಗರಾಜ್, ಯಾವನಲ್ಲಿ ನೀನು ಈ ಕಾಡಿನ ರಾಜನನ್ನು ಏಕವಚನದಲ್ಲಿ ಕೂಗ್ತಾ ಇರೋದು? ನಿಮ್ಮಂತ ಕಾಡಿನ ಕುಬೇರರ ಕತ್ತು ಕತ್ತರಿಸಿ ಬಿಸಾಡಲು ಬಂದಿರುವ ಬ್ಲ್ಯಾಕ್ ಟೈಗರ್. ಬ್ಲಾಕ್ ಟೈಗರ್ ನಿನ್ನಂತ ಬ್ಲಾಕ್ ಟೈಗರ್ಗಳನ್ನು ಹುಟ್ಟಡಗಿಸಲು ಹುಟ್ಟಿರುವ ರಿಂಗ್ ಮಾಸ್ಟರ್ ಕಣೋ ಇವನು. ಸುಮ್ಮನೆ ಮಾತಿಗೆ ಮಾತು ಬೆಳೆಸದೆ ಇಲ್ಲಿಂದ ನೀನು ತೊಲಗಿದರೆ ಸರಿ, ಇಲ್ಲದಿದ್ದರೆ ದೊಡ್ಡ ಗಂಡಾಂತರವನ್ನೇ ಎದುರಿಸಬೇಕಾಗುತ್ತದೆ. ಎಚ್ಚರ. ಏ ನಾಗರಾಜ್, ನಿನ್ನ ಗನ್ನಿಗಗೂ ನಿನ್ನೆದೆ ಗುಂಡಿಗೆಗೂ ಈ ಧರ್ಮನನ್ನು ಶೂಟ್ ಮಾಡುವ ಧೈರ್ಯವಿಲ್ಲ. ಹಾಗೇನಾದರೂ ಇದ್ದರೆ ಮಾಡೇ ಬಿಡು, ನೋಡೇ ಬಿಡೋಣ. ಧರ್ಮ
ಸುಮ್ಮನೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಈ ನಾಗರಾಜ ಒಂದು ಸಾಲ ತಾಳ್ಮೆ ಕಟ್ಟಿಕೊಂಡರೆ ನೀನು ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಪ್ರಾಣ ಪ್ರಾಣದ ಭಯ ನನಗೆ ಇದ್ದಿದ್ದರೆ ನಿನ್ನ ಮುಂದೆ ಬಂದು ನಿಲ್ಲುತ್ತಿರಲಿಲ್ಲ. ಒಂದು ವೇಳೆ ನನ್ನ ಪ್ರಾಣ ಹಾರಿ ಹೋಗಬೇಕೆಂದಿದ್ದರೆ ಅದಕ್ಕೆ ನನ್ನ ಅನುಮತಿ ಬೇಕಿಲ್ಲ. ಏಕೆಂದರೆ ನಿಮ್ಮಂತ ಹರಾಮ್ಕೋರ್ಗಳನ್ನು ಹರ ಎನಿಸದೆ ಸಾಯಲಾರ ಈ ಧರ್ಮ. ಧರ್ಮ ಸುಮ್ಮನೆ ಮಾತಿಗೆ ಮಾತು ಬೇಸಿ ನನ್ನ ನಾಗರಾಜನನ್ನು ಕೆಣಕಬೇಡ. ಈ ನಾಗರಾಜ ಒಮ್ಮೆ ಕೋಪಗೊಂಡರೆ ಮಹಾಯುದ್ಧವೇ ನಡೆಯಬೇಕಾಗುತ್ತದೆ. ಓ ನಿನ್ನ ಮೋಹ ಯುದ್ಧಕ್ಕೆ ಬದ್ಧನಾಗಿ ನನ್ನ ಬಂದಿರುವುದು. ಕರುಣೆ ಇಲ್ಲದೆ ನಿಮ್ಮನ್ನು ಇಂಚು ಇಂಚಾಗಿ ಕತ್ತರಿಸಿ ಹಾಕುವುದೇ ನನ್ನ ಮೊದಲ ಕೆಲಸ. ಬಿಸಾಡಲು ನೀನು ಬೀದಿ ನಾಯಿ ಎಂದು ತಿಳಿದುಕೊಂಡಿರುವೆಯಾ? ಧರ್ಮ, ನೀನು ನನ್ನನ್ನು ಕತ್ತರಿಸುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೇನೆ. ನನ್ನನ್ನು ಬಿಟ್ಟು ಬಿಡು. ನಾಗರಾಜ್, ಇದೀಗ ತಾನೇ ಈ ಧರ್ಮನಿಗೆ ಭೇಟಿ ಸಿಕ್ಕಿದೆ. ಇಷ್ಟು ಬೇಗ ನಿನ್ನನ್ನು ಬಿಟ್ಟರೆ ಈ ರೌಡಿ ಜಮ್ಮಿಗೆ ಅವಮಾನ. ನೋಡು ಧರ್ಮ, ದಯವಿಟ್ಟು ನನ್ನನ್ನು ಕೈ ಬಿಟ್ಟು ಬಿಡು. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಾಗರಾಜ್, ಈಗ ನೀನು ಕೈ ಮುಗಿದು ಬೇಡಿದರು, ಕಾಲಿಡಿದು ಕೇಳಿದರು ನಿನ್ನನ್ನು ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಮಾಡಿರುವ ಒಂದೊಂದು ಕೃತ್ಯಗಳನ್ನು ನಾನು ನೆನೆಸಿಕೊಂಡರೆ ನಿನ್ನನ್ನು ಕಂಡಲೇ ಕತ್ತರಿಸಿ ಹಾಕಿದರೂ ಕೂಡ ನನ್ನ ಸಿಟ್ಟು ಕಡಿಮೆಯಾಗಲಾರದು. ನಾಗರಾಜ್, ಸ್ಮರಿಸಿಕೋ ನಿನ್ನ ಕುಲದೇವರನ್ನು. ನಾಗರಾಜ್, ಧರ್ಮ, ನಿಲ್ಲಿಸು ನಿನ್ನ ಹೇಳಿ ಕೃತ್ಯವನ್ನು. ದಯವಿಟ್ಟು ಸರೆಂಡರ್ ಆಗು. ಧರ್ಮ, ಏನಿದು? ನಮ್ಮ ತಂದೆಯವರನ್ನ ನೀನೇ ಕೊಲೆ ಮಾಡಿದ್ಯಾ? ಸ್ನೇಹ, ಈ ನಿನ್ನ ತಂದೆ ಎಂತವನೆಂದು ನಿನಗೆ ಗೊತ್ತಿಲ್ಲ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ಮಾಡಿರುವ ಒಂದೊಂದು ಕುತಂತ್ರಗಳನ್ನು ನಾನು ನಿನಗೆ ಹೇಳ್ತಾ ಹೋದರೆ ನೀನು ನಿಂತಲ್ಲೇ ಕುಸಿದು ಹೋಗುತ್ತೀಯ. ಸ್ನೇಹ, ಧರ್ಮ, ದಯವಿಟ್ಟು ಸರೆಂಡರ್ ಆಗು. ಏಕೆ ಕಿರ್ಚಾಡುತ್ತಿದ್ದೀಯಾ? ಸ್ವಲ್ಪ ಸಮಯ ತಾಳು, ನಾನೇ ನಿನ್ನೊಂದಿಗೆ ಬರುತ್ತೇನೆ. ಧರ್ಮ, ಈ ರೀತಿ ನರಭಕ್ಷಕರನ್ನ ಸದೆಬಡಿದು ನಿನ್ನ ಜೀವವನ್ನೇ ಮುಳುವಾಗಿಸಿಕೊಂಡು ಏನು ಸಾಧಿಸಿದಂತಾಯ್ತಪ್ಪ? ಈ ಅನ್ಯಾಯದ ಹುಳಗಳನ್ನ ಮಟ್ಟ ಹಾಕಿದ್ದೇನೋ ಸರಿ, ಆದರೆ ನಿನ್ನ ಜೀವನವನ್ನು ನೆನೆಸಿಕೊಂಡ್ರೆ ನನಗೆ ತುಂಬಾ ಕಷ್ಟವಾಗುತ್ತದೆ. ಧರ್ಮ, ಕಷ್ಟವಾಗುತ್ತದೆ. ಏಕೆಂದರೆ ಬದುಕಿ ಬಾಳಬೇಕೆನ್ನುವ ವಯಸ್ಸಿನಲ್ಲಿ ಈ ಕೊಲೆಗಳನ್ನ ನಿನ್ನ ತಲೆ ಮೇಲೆ ಹೊತ್ತುಕೊಂಡು ಜೈಲು ವಾಸಿಯಾಗಬೇಕಾಯ್ತಲ್ಲಪ್ಪ. ಅಣ್ಣ, ನಾನು ಸ್ವಾಭಿಮಾನಿಯಾಗಿ ನಿಯತ್ತಾಗಿ ಜೀವನ ನಡೆಸಬೇಕೆಂದರೆ ಈ ಸಮಾಜ ನನ್ನನ್ನು ಬಿಡಲಿಲ್ಲ. ಈ ಕೆಟ್ಟ ಹುಳುಗಳನ್ನು ಧ್ವಂಸ ಮಾಡಬೇಕೆಂದು ನನ್ನ ಮನ ಸದಾ ಹುಚ್ಚೆಬ್ಬಿಸುತ್ತಿತ್ತು. ಅದಕ್ಕಾಗಿ ಧರ್ಮದ ಹುಲಿ ಕಣ್ಣುಗಲಿ, ಕಣ್ಣುಗಲಿ, ಧರ್ಮದ ಹುಲಿ ಕಣ್ಣುಗಲಿ, ಧರ್ಮದ ಹುಲಿಯಾಗಿ ಈ ಕೆಟ್ಟ ಹುಳುಗಳನ್ನು ಸೆದೆ ಬಡಿದಿದ್ದೇನೆ. ಅಣ್ಣ, ನಾನಿನ್ನು ನಾ ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಂಡು ಶಿಕ್ಷೆ ಅನುಭವಿಸಲು ಸದಾ ಸಿದ್ಧ. ಅಣ್ಣ, ಧರ್ಮ, ನೀನು ಮಾಡುತ್ತಿರುವ ಕಾರ್ಯ ಈ ಸಮಾಜದ ದೃಷ್ಟಿಯಲ್ಲಿ ಸರಿ ಇರಬಹುದು, ಆದರೆ ನನ್ನ ಕಾನೂನಿನ ದೃಷ್ಟಿಯಲ್ಲಿ ಅದು ತಪ್ಪು. ಅಣ್ಣ, ಅತಿಗೆ ದಯವಿಟ್ಟು ನಾನು ಧರ್ಮನನ್ನು ಅರೆಸ್ಟ್ ಮಾಡುತ್ತೇನೆ. ಧರ್ಮ,
ನಿಜವಾಗ್ಲೂ ನನ್ನ ತಂದೆ ಇಂಥ ಸಮಾಜಘಾತಕರು ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಆದ್ರೂ ನೀನಂತ ಹೋರಾಟಗಾರನ ಸತಿಯಾಗೋದಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ನೀನು ಬಿಡುಗಡೆಯಾಗಿ ಬರೋವರೆಗೂ ನಾನಿನ ಪ್ರೇಯಸಿಯಾಗಿ ನಿನ್ನ ದಾರಿ ಕಾಯ್ತಾನೆ ಇರ್ತೀನಿ. ಅತ್ತಿಗೆ ರವಿ ನಿನಗೆ ಒಳ್ಳೆಯ ಸ್ನೇಹಿತನಾಗಲಿಲ್ಲ. ಅತ್ತಿಗೆ ನಿಮಗೆ ಒಳ್ಳೆಯ ಮಗನೂ ಆಗಲಿಲ್ಲ. ಅಣ್ಣ ನಿನಗೆ ಒಳ್ಳೆಯ ಸಹೋದರನೂ ಆಗಲಿಲ್ಲ. ಸ್ನೇಹ ನಿನಗೆ ಒಳ್ಳೆಯ ಪ್ರಿಯತಮನೂ ಆಗಲಿಲ್ಲ. ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ಅಣ್ಣ, ಈಗ ನಾನು ನೆಮ್ಮದಿಯಿಂದ ತಪ್ಪಿಸಿಕೊಂಡು ಅನುಭವಿಸಲು ಸದಾ ಸಿದ್ಧ. ಆದರೆ ಸತ್ಯ ಸುಳ್ಳಾದಾಗ, ಪುರಾರಿಗಳು ಕುಡಿದಿದ್ದಾಗ ಸತ್ಯ ಹುಟ್ಟಿ ಬರುತ್ತೇನೆ, ಅಬ್ಬರಿಸುತ್ತಾ ಹುಟ್ಟಿ ಬರುತ್ತೇನೆ, ಅಬ್ಬರ ಎಬ್ಬಿಸಿದ ಅಬ್ಬರದ ಹುಲಿಯಾಗಿ ಹುಟ್ಟಿ ಬರುತ್ತೇನೆ. ಹೋಗೋಣ. ಈ ಸಮಾಜಕ್ಕೆ ನನ್ನ 2 ತಮ್ಮಂದಿರು 2 ಕಣ್ಣುಗಳಾಗಿದ್ದಾರೆ. ಧರ್ಮ ಎಂಬ ಆಯುಧ ರಕ್ತಮಯವಾಗಿದ್ದರೆ ರವಿ ಎಂಬ ಸೋದರ ಅದನ್ನು ಸ್ವಚ್ಛಗೊಳಿಸುವ ಕಾನ್ ರೀತಿಯಲ್ಲಿ ಶಿಕ್ಷೆ ಕೊಡುವಂತವನಾಗಿದ್ದಾನೆ. ಈ ಕವಿಯ ಕಲ್ಪನೆಯಂತೆ ಈ ರೌದ್ರಮಯ ನಾಟಕಕ್ಕೆ ಎಲ್ಲರೂ ಕೂಡಿ ಮಂಗಲ ಹಾಡೋಣ ಬನ್ನಿ. ಜಯ ಜಯ ಗುರು ಜಯ ಗುರು ಜಯ 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 ತಾಂಡವ ಜಯ 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 ತಾಂಡವ ಜಯ ಜಯ ಗುರು ಜಯ ಗುರು बोले भारत माता की, वीरभद्र महाराज की, नंदेश्वर महाराज की, बसवेश्वर नाट्य संघಕ್ಕೆ, बसवेश्वर नाट्य संघಕ್ಕೆ, बसवेश्वर नाट्य संघಕ್ಕೆ